ದ್ವಿತೀಯ PUC ಫಲಿತಾಂಶ ಇಂದು ಪ್ರಕಟಗೊಂಡಿದ್ದು ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಉತ್ಸುಕತೆಯಿಂದ ಫಲಿತಾಂಶವನ್ನು ನೋಡ್ತಾ ಇದ್ದಾರೆ. ಇದೀಗ ಮೈಸೂರಿನ ಪ್ರತಿಷ್ಠಿತ BGS PUC ಕಾಲೇಜಿನ ವಿದ್ಯಾರ್ಥಿಯಾಗಿರುವಂಥ ಊರ್ವಿಶ್ ಪ್ರಶಾಂತ್ ಅವರು ಇಡೀ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆಯುವ ಮುಖಾಂತರ ಒಂದು ಗಮನವನ್ನು ಸೆಳೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ BGS ಕಾಲೇಜಿನ ಆಡಳಿತಾಧಿಕಾರಿಯಾಗಿರುವಂಥ ಡಾಕ್ಟರ್ ನರಸೇಗೌಡ ಅವರಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ನಿಮ್ಮ ಕಾಲೇಜು ಇಡೀ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆದಿದೆ ವಿಜ್ಞಾನ ವಿಭಾಗದಲ್ಲಿ. ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಮೊದಲನೇದಾಗಿ ರಾಜ್ಯಕ್ಕೆ 2ನೇ ರ್ಯಾಂಕು ಹಾಗೂ ಮೈಸೂರು ಜಿಲ್ಲೆಗೆ ಪ್ರಥಮ ರ್ಯಾಂಕನ್ನು ಪಡೆದುಕೊಟ್ಟಂತಹ ಊರ್ವಿಶ್ ಪ್ರಶಾಂತ್ರವರಿಗೆ ಕಾಲೇಜಿನ ಪರವಾಗಿ, ಪೂಜ್ಯ ಸ್ವಾಮೀಜಿಯವರ ಪರವಾಗಿ, ಮೈಸೂರಿನ ನಾಗರಿಕ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾನು ಗಮನಿಸಿದ ಹಾಗೆ 2 ವರ್ಷದ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾಗಿ ನಾವು ಏನು ಅವ್ರಿಗೆ ಒಂದು ವರ್ಕನ್ನು ಅಸೈನ್ ಮಾಡ್ತೀನಿ, ಅದು ಯಾವ ಥರ ನಾವು ಗೈಡ್ ಮಾಡ್ತೀವಿ ಅದನ್ನು ಚಾಚೂ ತಪ್ಪದೆ ಪಾಲಿಸೋದ್ರಿಂದ ಯಾವಾಗ ತಂದೆ ತಾಯಿಗಳ ಮಾತು ಮತ್ತು ಉಪನ್ಯಾಸಕರ ಮಾತುಗಳನ್ನು ಕೇಳ್ತಾರೋ ಆ ವಿದ್ಯಾರ್ಥಿಗಳು ಖಂಡಿತವಾಗಲೂ ಸಾಧನೆಯನ್ನು ಮಾಡ್ತೀನಿ ಅನ್ನೋಕ್ಕೆ ಅದೊಂದು ನಿದರ್ಶನ. ಆ ದಿಕ್ಕಿನಲ್ಲಿ ನಮ್ಮ ಕಾಲೇಜಿಗೆ ಒಂದು 2ನೇ ರ್ಯಾಂಕನ್ನು ತಂದುಕೊಡೋ ಮುಖಾಂತರ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಹಾಗಾಗಿ ಅವರ ತಂದೆ ತಾಯಿಗಳಿಗೆ ಮತ್ತು ಊರ್ವಿಶ್ ಪ್ರಶಾಂತ್ಗೂ ಸಹ ತುಂಬ ಹೃದಯದ ಅಭಿನಂದನೆಯನ್ನು ನಾನು ನಮ್ಮ ಕಾಲೇಜಿನ ಪರವಾಗಿ ಸಲ್ಲಿಸ್ತೀನಿ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಇಡೀ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಗಳಿಸಿರುವಂಥ ಊರ್ವಿಶ್ ಪ್ರಶಾಂತ್ ಅವರು ಏನು ಹೇಳ್ತಾರೆ ಕೇಳೋಣ. ಈಗ ನಿಮ್ಮ ಈ ಸಾಧನೆಗೆ ಯಾವ ರೀತಿ ಕಾರಣ ಆಯಿತು ಅಂತ? ನಾನೊಬ್ಬನೇ ಕಾರಣ ಅಲ್ಲ, ನನ್ನ ಜೊತೆಗಿರೋ ಎಲ್ಲ ಜನರು, ನನ್ನ ಸುತ್ತಮುತ್ತಲಿನ ವಾತಾವರಣ ಎಲ್ಲ ಕಾರಣ ಆಗಿದೆ. ಮತ್ತು ಉತ್ತಮ ಪ್ರೋತ್ಸಾಹದಿಂದ ನಾನು ಇಲ್ಲಿ ಮಟ್ಟಿಗೆ ಬಂದಿದ್ದೀನಿ. ಮತ್ತು ರಾಜ್ಯಕ್ಕೆ 2ನೇ ಸ್ಥಾನ ಬಂದಿರೋದು ನನಗೆ ಇನ್ನೂ ನಂಬೋಕ್ಕಾಗ್ತಿಲ್ಲ. ತುಂಬ ಖುಷಿ ಕೊಟ್ಟಿದೆ ಇದು ಸುದ್ದಿ. ಈಗ ಮುಂದೆ ಭವಿಷ್ಯದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ನಾನು ಅದೇ ಈಗಷ್ಟೇ ನಾನು ಜೆ ಇ ಮೇನ್ ಬರೆದು ಅದರಲ್ಲಿ ನಾನು ಫಲಿತಾಂಶಕ್ಕೆ ಕಾಯ್ತಾಯಿದ್ದು. ಮುಂದೆ ನಾನು IITಗೆ ಸೇರ್ಕೋಬೇಕು ಅಂತ ಇದ್ದೀನಿ. ಅಲ್ಲಿಂದ ಉತ್ತಮ ಇಂಜಿನಿಯರಿಂಗ್ ಸ್ಟ್ರೀಮಲ್ಲಿ ಹೋಗಿ ಉತ್ತಮ ಇಂಜಿನಿಯರ್ ಆಗೋಣ ಅಂತ ಇದ್ದೀನಿ. ನಿಮ್ಮ ಎಜುಕೇಷನ್ಗೆ ಮನೇಲಿ ಯಾವ ರೀತಿ ಪ್ರೋತ್ಸಾಹ ಸಿಕ್ತು, ಕಾಲೇಜಲ್ಲಿ ಯಾವ ರೀತಿ ಸಿಕ್ತು ಅಂತ? ಕಾಲೇಜಲ್ಲಿ ಟೀಚರ್ಸ್ ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ. ಪ್ರತಿಯೊಂದು ಟೀಚರ್ಸ್ ಆಗಿರಲಿ ಅಥವಾ ಅಲ್ಲಿರೋ ಸ್ಟಾಫ್ ಆಗಿರಲಿ ಎಲ್ಲರೂ ಕಾರಣ ಆಗಿದ್ದಾರೆ ಒಂದಲ್ಲ ಒಂದು ರೀತಿಯಿಂದ. ನನ್ನ ಮನೇಲಿ ನನ್ನ ಪೇರೆಂಟ್ಸು ಮೊದಲಿಂದನೂ ತುಂಬ ಪ್ರೋತ್ಸಾಹ ನೀಡಿ ಇಲ್ಲಿ ತನಕ ತೊಗೊಂಬಂದಿದ್ದಾರೆ. ಇಲ್ಲಿ ಅವ್ರಿಗೆ ಕೊಡೋಂಥ ಬಹುಮಾನ ಇದು. ಸರ್, ಈಗ ನಿಮ್ಮ ಮಗನ ಸಾಧನೆ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಟೀಚರ್ಸ್ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಎಲ್ಲರಿಗೂ ಇದು ತುಂಬಾ ಖುಷಿಯಾದ ಸಂಗತಿಯಾಗಿದೆ. ಅವನಿಗೆ ಓದೋ ಒಂದು ಇಂಟ್ರೆಸ್ಟು ಫಸ್ಟು ಹುಟ್ಟಿದಾಗಿಂದನೂ ಇದೆ. ಅದನ್ನು ಹಂಗೇ ನಿಭಾಯಿಸ್ಕೊಂಡು ಬರ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಈಗ ಸೆಕೆಂಡ್ PU ಅಂತ ಬಂದಮೇಲೆ ಅವನಿಗೆ ಟ್ಯುಟೋರಿಯಲ್ಸ್ ಆಗಿರ್ಬೋದು, ಈ ಒಂದು ಕಾಲೇಜಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ. ನಂತರ ಅವನದು ಎಫರ್ಟು ಕಂಪ್ಲೀಟ್ ಆಗಿತ್ತು. ಸೊ ಅವನದು ಹಿ ಡಿಡ್ ಇಟ್ ಬೆಸ್ಟ್ ಔಟ್ ಆಫ್ ಹಿಮ್. ಸೊ ಅದು ಇವತ್ತು ಫಲಿತಾಂಶ ಸಿಕ್ಕಿದೆ. ತುಂಬಾ ಖುಷಿಯಾಗಿದೆ. ಅವನು ಡಿಸ್ಟ್ರಿಕ್ಕಿಗೆ ಫಸ್ಟ್ ಬಂದಿರೋದ್ರಿಂದ ಭಾಳ ಸಂತೋಷ ಆಗ್ತಿದೆ. ಹಾಗೂ ಸ್ಟೇಟ್ಗೆ ಸೆಕೆಂಡ್ ಬಂದಿರೋದ್ರಿಂದ ಅದೇ ಅವನ ಉತ್ತಮ ಹಾರ್ಡ್ ವರ್ಕಿಂದ ಅವನು ಮುಂದೆ ಬಂದಿದ್ದಾನೆ. ನಮಗೂ ಕೂಡ ತುಂಬ ಸಂತೋಷ ಆಗ್ತಾಯಿದೆ. ಅದೇ ಕೂಡ ಈ ಕಾಲೇಜ್ ಸಂಸ್ಥೆಯಿಂದನೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಅವ್ರಿಗೆ ಭಾಳ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಆಲ್ಸೋ ಟ್ಯುಟೋರಿಯಲಲ್ಲಿ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರಿಂದ ಅವನ ಹಾರ್ಡ್ ವರ್ಕಿಂದ, ನಮ್ಮ ಸಪೋರ್ಟಿಂದ ಉತ್ತಮ ಫಲಿತಾಂಶ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಮೇಡಮ್. ಇದಿಷ್ಟು ದ್ವಿತೀಯ PUCಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಇಡೀ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಗಳಿಸಿರುವಂಥ ಊರ್ವಿಶ್ ಪ್ರಶಾಂತ್ ಮತ್ತು ಪೋಷಕರು ಮತ್ತು ಕಾಲೇಜಿನ ಆಡಳಿತಾಧಿಕಾರಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ರಂಗಸ್ವಾಮಿ, ನ್ಯೂಸ್ 1 ಕನ್ನಡ, ಮೈಸೂರು.